ಮಾರುಕಟ್ಟೆ ಬಂದ್ ಮಾಡಿ ಈರುಳ್ಳಿ ರಸ್ತೆಗೆ ಚೆಲ್ಲಿ ರೈತರಿಂದ ದಿಢೀರ್ ಪ್ರತಿಭಟನೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ನಡೆದ ಪ್ರತಿಭಟನೆ. ಬಸವನ ಬಾಗೇವಾಡಿ ವಿಜಯಪುರ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ. ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬಂದ ರೈತರಿಂದ ದಿಢೀರ್ ಪ್ರತಿಭಟನೆ. ನಾವು ಬೆಳೆದ ಈರುಳ್ಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ನಮಗೆ ಸರ್ಕಾರ ಮತ್ತು ವ್ಯಾಪಾರಸ್ಥರು ಅನ್ಯಾಯ ಮಾಡುತ್ತಿದ್ದಾರೆ. ನಾವು ಬೆಳೆದ ಈರುಳ್ಳಿಗೆ ಈಗ ಕ್ವಿಂಟಲ್ಗೆ 200ರಿಂದ 300 ರೂಪಾಯಿ ಮಾಡಿದರೆ ನಾವು 1 ಎಕರೆ ಬೆಳೆಯಬೇಕಾದರೆ 20ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ. ಈಗ ಈರುಳ್ಳಿ ಕ್ವಿಂಟಲ್ಗೆ 200ರಿಂದ 300 ರೂಪಾಯಿ ಮಾರಿದರೆ ನಾವು ಹೇಗೆ ಬದುಕುವುದು ಎಂದು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಬಸವನ ಬಾಗೇವಾಡಿ ಸಿಪಿಐ ಗುರುಶಾಂತಗೌಡ ದ್ಯಾಶಾಳ, ತಹಶೀಲ್ದಾರ್ ವೈಎಸ್ ಸೋಮನಕಟ್ಟಿ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಅಲ್ಲಾಬಕ್ಷ ಬಿಜಾಪುರ ಅವರು ಭೇಟಿ ನೀಡಿ ರೈತರನ್ನ ಮನವೊಲಿಸಿ ಪ್ರತಿಭಟನೆ ಹಿಂಪಡೆಯುವಂತೆ ಮಾಡಿದರು. ರೈತ ಮುಖಂಡರು ಕಲ್ಲು ಸೊನ್ನಧ್ವರು ಮಾಧ್ಯಮ ಜೊತೆ ಮಾತನಾಡುತ್ತಾ ಅಧಿಕಾರಿಗಳು ಹೇಳಿದಂತೆ ಪ್ರತಿಭಟನೆ ಹಿಂಪಡೆದಿದ್ದೇವೆ. ಇದೇ ತರ ಮುಂದುವರೆದರೆ ಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಅಧಿಕಾರಿಗಳು ಮುಂದೆ ನಿಂತು ಮಾರುಕಟ್ಟೆಯನ್ನ ಪ್ರಾರಂಭ ಮಾಡಿಸಿದರು. ಇದೇ ಸಮಯದಲ್ಲಿ ಆರ್ಎಚ್ ರಾಥೋಡ್, ಶ್ರೀಕಾಂತ್ ಮನಗುಳಿ, ನೇಮು ನಾಯಕ್, ರಾಜು ವಡಿಯರ್, ನಂದೀಶ್ ಪಾಟೀಲ್, ನೂರಾರು ರೈತರು ಭಾಗವಹಿಸಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಅವರು ಅಂತಿದ್ದಾರೆ 1,000 ರೂಪಾಯಿ ಅಂದ್ರೆ ಎಲ್ಲೋ ಒಂದು ಕಲಂ 2 ಕಲಂ ಅಷ್ಟೇ, 500 ರೂಪಾಯಿ ಒಳಗೆ ಮಾಡ್ತಾ ಇದ್ದಾರೆ. ನಮಗೆ ಪುರಾಟ ಆಗ್ತಾ ಇಲ್ಲ. ಅದಕ್ಕೆ ರೈತಾಪಿ ಜೀವನಕ್ಕೆ ಇದು ಪುರಾಟ ಆಗ್ತಾ ಇಲ್ಲ. ಕೂಲಿಯವ್ರ ಪಗಾರ ಏನ್ ಮಾಡ್ತಾ ಇದ್ದಾರೆ? ಇವತ್ತು ಹೆಣ್ಣಾಳ ಪಗಾರ 500 ರೂಪಾಯಿ ಕೇಳ್ತಾರೆ, ಗಂಡಾಳ ಪಗಾರ 1000 ರೂಪಾಯಿ ಕೇಳ್ತಾರೆ. ಗಾಡಿ ಬಾಡಿಗೆ ಒಂದು ಪ್ಯಾಕೆಟ್ಗೆ 50 ರೂಪಾಯಿ, ಚೀಲಕ್ಕೆ 50 ರೂಪಾಯಿ, ತುಂಬರಿಗೆ 50 ರೂಪಾಯಿ. ಈ ಟೈಪ್ ಎಲ್ಲ ಉಳ್ಳಾಡಿ ಬಂದಂತ ರೊಕ್ಕ ಅಲ್ಲೇ ಅಡತಿಯಲ್ಲಿ ಬಿಟ್ಟು ಹೋಗೋ ಪರಿಸ್ಥಿತಿ ಆಗಿದೆ. ಅದಕ್ಕೆ ಇವತ್ತು ನಾವು ಕೇಳ್ಕೊಂಡಿದ್ದೇನಪ್ಪಾ ಅಂದ್ರೆ ರೈತರ ಪರವಾಗಿ ರೈತರಿಗೆ 1,000 ರೂಪಾಯಿಗಿಂತ ಮೇಲ್ಪಟ್ಟ ಸವಾಲನ್ನು ಮಾಡ್ರಿ ಅಂದಾಗ ಅವರು ಸವಾಲನ್ನು ಮಾಡೋದಿಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿ ಹೇಳಿದಾಗ ನಾವು ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಇವತ್ತು ಈ ಬೆಲೆ 1,000 ರೂಪಾಯಿಗಿಂತ ಬೆಲೆ ಮಾಡುವವರೆಗೆ ನಮ್ಮ ಸ್ಟ್ರೈಕ್ ಇದೆ. ನಾವು ಅಡತಿಯನ್ನು ಬಂದ್ ಮಾಡಿದ್ದೇವೆ, ರಸ್ತೆಗೆ ಹೋಗಿದ್ದೇವೆ. ಸಾಹೇಬ್ರು ಏನಂದ್ರು, ಇಲ್ಲ ತಹಸೀಲ್ದಾರ್ ಸಾಹೇಬ್ರು ಡಿ ಸಿ ಅವ್ರಿಗೆ ಕರೆಸ್ತೀವಿ, ನೀವು ಏನೈತಿ ಒಳಗೆ ಕೂಡ್ರಿ ಅಂದಾಗ ನಾವು ಇಲ್ಲಿಗೆ ಬಂದೀವಿ. ಅವ್ರು ಬಂದು ನಮ್ಮ ಇದನ್ನು ಒಂದು ನಿಗದಿತ ಬೆಲೆ ಗುರಿಪಡಿಸುವವರೆಗೆ ನಮ್ಮ ಹೋರಾಟನ ನಾವು ಹಿಂತೆಗೆದುಕೊಳ್ಳೋದಿಲ್ಲ. ಈರುಳ್ಳಿಯ ಬೆಂಗಳೂರು ದರ 500ರಿಂದ 2,000, 2,500 ಐತಿ. ಆದ್ರೆ ಇಲ್ಲಿ ಏನಾಗಿದೆ, ರೈತರ ಕನಿಷ್ಠ ಬೆಲೆ ರೇಟ್ ಭಾಳ ಏರುಪೇರು. 50 ರೂಪಾಯಿ ಕ್ವಿಂಟಲ್, 100 ರೂಪಾಯಿ ಕ್ವಿಂಟಲ್, 105 ರೂಪಾಯಿ ಕ್ವಿಂಟಲ್. ಇವು ಯಾವ ನ್ಯಾಯ ರೀ? ರೈತರು ಅತಿವೃಷ್ಟಿಯಾಗಿ ಮಳೆಯಾಗಿ ಎಲ್ಲ ಬೆಳೆಯೊಳಗೂ ಲಾಸ್ ಆಗ್ಯಾರ. ಮತ್ತು ಈ ಬೆಳೆದ್ರೆ ಇದ್ದಿದ್ರೆ ಸ್ವಲ್ಪ ಐತಿ, ಅದ್ರಾಗೂ ಈ ರೇಟ್ ಕಡಿಮೆ ಮಾಡಿದ್ರೆ ಹೋರಾಟ ಮಾಡೋ ಮೂಲಕ ನಾವು ರೇಟ್ ಹೋಗೋ ಪರಿಸ್ಥಿತಿ ಬಂತಂದ್ರೆ ಇದೆಂತ ನ್ಯಾಯ? ಅಧಿಕಾರಿಗಳು ಬಂದಿದ್ರು, ಅಧಿಕಾರಿಗಳು ನಿಮ್ಗೆ ಏನು ಹೇಳಿದರು? ಅಧಿಕಾರಿಗಳು ತಹಶೀಲ್ದಾರ್ ಅವರು ಬಂದಿದ್ರು. ಅವ್ರು ಬಂದ ಮೇಲೆ ಒಂದು ನ್ಯಾಯ ರೀತಿಯಾಗಿ ಅವರು ತಮ್ಮ ಅಧಿಕಾರಿಗಳ ಏಜೆಂಟ್ರ ಮಾತಾಡಿ ಒಂದು ಒಳ್ಳೆಯ ರೇಟನ್ನು ರೈತರ ಗಮನಕ್ಕೆ, ರೈತರ ಒಪ್ಪುತ್ತಾನು ಒಂದು ಒಳ್ಳೆಯ ರೇಟ್ ಕೊಟ್ಟಾರ. ಅಂದ್ರೆ ಈಗ ನಿಮ್ಮ ತೃಪ್ತಿ ಐತಿ. ಆದ್ರೆ ಇಲ್ಲಿ ಆ APMC ಅಧಿಕಾರಿ ಸವಾಲು ನಡೆದಾಗ ಇರ್ಬೇಕು ಅವರು. ಯಾಕಂದ್ರೆ ಇದು ಎಲ್ಲ ಏಜೆಂಟ್ರು, ದಲಾಲ, ವ್ಯಾಪಾರಸ್ಥರು ಒಂದಾಗಿ ರೈತರು ಮೋಸ ಮಾಡುವಂಥ ಪರಿಸ್ಥಿತಿ ಬರ್ತಂದ್ರೆ ಮತ್ತೆ ಅಧಿಕಾರಿ ಏನು ಕೆಲಸ? ಅಂದ್ರೆ ಅಧಿಕಾರಿ ಇಲ್ಲಿ ಒಟ್ಟ APMC ಇರಂಗಿಲ್ಲ. ಅದು ಕೇಳಿದ್ರೆ ಇರ್ತೀನಿ ಅಂತ ಹೇಳ್ತಾರೆ, ಅದು ಇರಂಗೇ ಇಲ್ಲ. ಎಲ್ಲ ರೈತರು ವಾದ ಒಂದ. ಆ APMC ಅಧಿಕಾರಿ ಇಲ್ಲಿ ಯಾರು ಮುಂದೆ ಇರಂಗಿಲ್ಲ. ಅವ್ರು ಇರ್ಬೇಕು, ಕಂಪಲ್ಸರಿ ಇರಬೇಕು. ಇದೇ ತರ ಮುಂದೆ ನಡೆದ್ರೆ ಆ APMC ಅಧಿಕಾರಿ ಆಫೀಸನ್ನು ಕೀಲಿ ಹಾಕ್ತೀವಿ. ಇದು ನಮ್ಮ ಪ್ರಶ್ನೆ ಹೋರಾಟ ಇದು ಯಶಸ್ವಿ ಆಗಬೇಕು. ಮುಂದೆ ಯಾವುದೋ ರೈತರಿಗೆ ಅನ್ಯಾಯ ಆಗಬಾರ್ದು. ಯಾವ್ದಾರ ರೈತರು ಹಿಂಗೆ ಸಮಸ್ಯೆ ಆಗಿದೆ ಅಂದ್ರೆ ನಾವು ಬಿಡಂಗಿಲ್ಲ. APMC ಅಧಿಕಾರಿಗಳು. ಕಲ್ಲು ಸೊನ್ನದು, ರಾಜ್ಯ ರೈತ ಸಂಘ ಉಪಾಧ್ಯಕ್ಷ. ಒಂದು ಕ್ವಿಂಟಲ್ಕ ಅಂದ್ರೆ ಒಂದು ಪಾಕಿಟ್ಗೆ ಬೆಂಗಳೂರು ಮಾರ್ತದ 400, 500, 600 ರೂಪಾಯಿ ಪಿಚ್ ಗಡ್ಡಿಗೆ. ದಿನಂಪ್ರತಿ ಮೊಬೈಲ್ದಾಗ ಬರ್ತದ, ದಿನ ಮಾರಿ ಬರ್ತಾರ. ಇಲ್ಲಿ ಇವರು ಒಂದು ಕ್ವಿಂಟಲ್ಗೆ 2 ಪಿಸ್ಬಿಗೆ ದೀಡ್ಸದಂಗೆ ಬೇಡ್ತಾರೆ. ಇವರು 100 ದೀಡ್ಸದಂಗ. ಅವರು ಪಾರ್ಚುನರ್ ಕಾರ್ನ್ಯಾಗ ಬರ್ತಾರ. ನಾವು ಹೋಗಾಗ ಬಸ್ ಚಾರ್ಜ್ ಇರೋದಿಲ್ಲ ರೈತರಿಗೆ. 2 ಪಿಸ್ಬಿ ಉಳ್ಳಾಗಡ್ಡಿ ಸೋಸ್ಬೇಕಾದ್ರೆ 500 ರೂಪಾಯಿ ಪಗಾರ ತಗೋತಾರೆ ಹೆಣ್ಮಕ್ಳು. ನಮ್ಗೆ ಖಾಲಿ ಪಿಸ್ಬಿಗೆ 8 ರೂಪಾಯಿ ಬರ್ತದ. ಇಲ್ಲಿಗೆ ತರ್ಲಾಕ ಬರೀ 20ರಿಂದ 25 ಕಿಲೋಮೀಟರ್ ನಾವು ಹೇರ್ಕೊಂಡ್ಬರ್ಬೇಕಾದ್ರೆ 50 ರೂಪಾಯಿ ಬಾಡಿಗೆ ತಗೋತಾರ. ಅತಿ ಮಳೆಯಾಗಿ ಎಲ್ಲ ಕೊಚ್ಕೊಂಡು ಹೋಗ್ಯದ. ಇದ್ದಿದ್ದು ಸ್ವಲ್ಪ ತಂದು ಕೂಡಲೇ ಮಾರ್ಕೆಟ್ದೊಳಗೆ ಎಲ್ಲ ದಲಾಲರದೇ ಆಟ ನಡೆದದ.
ಬೆಂಗಳೂರಿನಾಗ ಪಿಚ್ 1000 ರೂಪಾಯಿ ಮಾರಿದ್ರೆ ಅವ್ರು 800 ರೂಪಾಯಿ ತಗೊಳ್ಳಿ. 200 ರೂಪಾಯಿ ಅವ್ರಿಗೆ ಗಾಡಿ ಬಾಡಿಗೆ ಅವ್ರ ಹಮಾಲಿ ಇರ್ತದ. ಇವ್ರು 200 ರೂಪಾಯಿ ತಗೋತಾರೆ. 1000 ರೂಪಾಯಿ ಮಾರುವಂತ ಪಿಚ್ಚಿ 200 ರೂಪಾಯಿ ಖರೀದಿ ಮಾಡ್ತಾರೆ ಬಾಗೇವಾಡಿ ಒಳಗ ದಲಾಲರು. 200 ರೂಪಾಯಿ ಖರೀದಿ ಮಾಡ್ತಾರೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.